ಜೋಡಿಕೊರೆ ಮರುತನಿಕೆಗೆ ದೂರು ಬಂದದ ಒಂದಲ್ಲ ಎರಡಲ್ಲ ಅನೇಕ ದೂರುಗಳು. ಜಯಂತ ಟಿ ಅವ್ರದ್ದು ಅನೇಕ ದೂರುಗಳು ಬಂದಿದ್ದಾವೆ. ನಾವು ನೋಡಿದ್ದೀನಿ ಅನೇಕ ಹೆಣ್ಣು ಮಕ್ಕಳ ಶವಗಳನ್ನು ಹೋಗಿದ್ದು ಅನ್ನುವಂಥ ಮಾತುಗಳನ್ನ. ಇವೆಲ್ಲ ಇವತ್ತು ತನಿಖೆ ಆಗಬೇಕಾಗಿದೆ. ಈ ತನಿಖೆ ಮಾಡಿ ಇದ್ರ ಹಿಂದಿದ್ದವರು ಯಾರು ಅನ್ನುವಂತಹ ಒಂದು ಪ್ರಶ್ನೆಗೆ ಉತ್ತರವನ್ನು ಹುಡುಕುವಂಥದ್ದು ಈಗ ನಡೀಬೇಕಾಗಿದೆ. ಆ ದಿಶೆಯಲ್ಲಿ SIT ದಿಟ್ಟ ಹೆಜ್ಜೆ ಇಡ್ತಾ ಇದೆ ಅನ್ನುವಂಥದ್ದು ಮತ್ತು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತದೆ ಇಲ್ಲಿವರೆಗೆ ಅನ್ನುವಂಥದ್ದು ಪ್ರತಿಯೊಬ್ಬ ಅಲ್ಲಿಯ ಹೋರಾಟಗಾರರ ಅಭಿಪ್ರಾಯ. ಯಾರು ಒಳಗಾಗಿದ್ದಾರಲ್ಲ ಅವರ ಅಭಿಪ್ರಾಯ. ಒಂದೇ ಮಾತಿನಲ್ಲಿ ಹೇಳಬೇಕಾಗಿತ್ತಪ್ಪ ಅಂತಂದ್ರೆ, ಹೈಕೋರ್ಟ್ನಲ್ಲಿದ್ದಂತಹ ಜೋಡಿ ಕೊಲೆ ಅಂದರೆ ಮಾವುತ ನಾರಾಯಣ ಜೊತೆಗೆ ಅವರ ತಂಗಿ ಯಮುನಾರ ಕೊಲೆಯ ಕೇಸನ್ನು ಹೈಕೋರ್ಟ್ಗೆ ಹೋಗಿದ್ದನ್ನು ಅದನ್ನು ಮರಳಿ ತಂದು SIT ಕೊಟ್ಟಿದ್ದು ಇದೇನು ತೋರಿಸ್ತದೆ ಅಂತಂದ್ರೆ, ಈ SIT ಪ್ರಾಮಾಣಿಕವಾಗಿ ತನಿಖೆಯನ್ನು ಮುಂದುವರಿಸೋದಂತೇಳಿ ತನಿಖೆ ಹೊರಿಸಲಿ. ಇವೆಲ್ಲ ದುರಂತಗಳಿಗೆ ಅಂತಿಮ ಸತ್ಯವನ್ನು ಹೇಳಿ ಯಾರು ಇದ್ದಾರೆ ಹಿಂದಿದ್ದಂಥವ್ರು. ಇವತ್ತಿನ ಸಂಶಯ ಬೇಡ, ನಮಗೆ ಯಾರನ್ನ ಸಂಶಯ ಬೇಕಾಗಿಲ್ಲ, ಯಾರನ್ನ ಅಪಮಾನ ಮಾಡೋ ಅವಶ್ಯಕತೆಯೂ ಇರಲಿಲ್ಲ. ಇಲ್ಲಿ ಯಾರಿಗೂ ನಾವು ಟೀಕೆ ಮಾಡೋ ಅವಶ್ಯಕತೆಯೂ ಇಲ್ಲ. ಸತ್ಯ ಹೊರಗೆ ಬಂದಾಗ ಗೊತ್ತಾಗಿ ಆಗ್ತದೆ. ಅಲ್ಲಿಯೂ ನಾವೆಲ್ಲ ವೇಟ್ ಮಾಡುವಂತ ಹೇಳ್ತಾ ಈ ತನಿಖೆ ಮಾತ್ರ ಪ್ರಾಮಾಣಿಕವಾಗಿ ನಡೆಸ್ತಾ ಇದ್ದಾರೆ ಈ SITಗಳು. ಜೊತೆಗೆ ಇದಕ್ಕೆ ಸಿದ್ದರಾಮಯ್ಯರ ಒಂದು ಪೂರ್ಣ ಪ್ರಮಾಣದ ಸಹಕಾರ ಹಸ್ತಮಾಡಿದ ಅಂತ ಹೇಳ್ಬೇಕಾಗಿದೆ. ಯಾಕಂದ್ರೆ ಆವತ್ತ 2016 ಈ ಎಲ್ಲ ಸಾವುಗಳು, ವರ್ಷಕ್ಕೆ 100 ಸಾವು ಆಗೋದು ಅನಾಮಧೇಯ, ಅಲ್ಲಿ ಅಷ್ಟರೊಳಗೆ 500ಕ್ಕೂ ಹೆಚ್ಚು ಸಾವುಗಳಾಗಿದ್ದು ಅಂತ ಅವತ್ತಿನ SP ಅವರು ನಮ್ಮ VS ಉಗ್ರಪ್ಪನವ್ರಿಗೆ ಹೇಳಿದ್ದನ್ನೆಲ್ಲ ಗಮನದಲ್ಲಿಟ್ಟುಕೊಂಡ ಇವತ್ತು ನೋಡಿದರೆ ಇನ್ನೂ ಹೆಚ್ಚು ಆದಂಥ ಆಗುವಂಥ ಸಾಧ್ಯತೆಗಳಿದ್ದಾವೆ. ಜೊತೆಗೆ ಚಿನ್ನಯ್ಯ ಈಗ ತನ್ನ ಹೇಳಿಕೆಯಲ್ಲಿ ಹೇಳಿದ್ದೆ ಮೊದಲ ಆರಂಭದಲ್ಲ, ಇಲ್ಲಿ ಸಾವಿರಾರು ಗುರಿಗಳಿದ್ದಾವೆ, ನಾನು ಹೋಗಿದ್ದೀನಿ 100 ಅಂತ ಹೇಳಿದರು. ಹೀಗಾಗಿ ಎಲ್ಲ ನೆಲೆಗಟ್ಟಲ್ಲಿ ಇವತ್ತು ತನಿಖೆ ಒಂದು ಸುಸೂತ್ರವಾಗಿ ಪರ್ಫೆಕ್ಟಾಗಿ ಒಂದು ದಂಡಿಗೆ ಬರ್ತಾಯಿದೆ ಅಂತ ಹೇಳ್ತಾ ಈ ತನಿಖೆ ಯಶಸ್ವಿಯಾಗಿ ಸತ್ಯ ಹೊರಗೆ ಬರಲಿದ್ದು ಮತ್ತೊಮ್ಮೆ ನಾವು ಮಂಜುನಾಥಲ್ಲಿ ಕೇಳ್ಕೊಳ್ತಾ ನಮ್ಗೆ ಅನಿಸಿದ ಕೆಲವು ಮಾತಾಡಿದ್ವಿ. ನಿಮ್ಮ ಲೈಕ್ ಆಗಿರ್ಬೋದು, ಲೈಕ್ ಆಗದೇ ಇರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋ ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬಾರ್ದು. S16 ನ್ಯೂಸ್ ಅರ್ಥಾತ್ ಸೀತಾರಾಮ್, ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.